ಯಾರು అవునా ಸಾಲು ಅಂತೇಳಿ ಎಲ್ಲ ರೆಡಿ ಮಾಡಿ देवातानि धर्माणि कृतमान्यासन्ति हनाकं महिमानपजन्ते यत्र पूर्वे साल्या सन्ति देवः भूमिर्देनोदरिणी लोकधारणी उद्धृतास्ते वराहेन कृष्णनेन शतबाहुना मृतके हनमे पापं यन्मया दुष्कृतं कृतं त्वया हतेन पापेन जिह्वयामि शरद्वितं हिरण्यायस्तेजो ददाते ध्रुवन्ते राजावर्णं ध्रुवन्ते वो बृहस्पतये ध्रुवन्त इन्द्रमे शतमानं भवतु शतमौनं शतसंवत्सर दीर्घमायुः आयुरारोग्य ऐश्वर्याभिवृद्ध्यर्थं विष्टकाम्यार्थसिद्ध्यर्थं पुत्रपौत्राभिवृद्ध्यर्थं महालक्ष्मीकटाब्धिसिद्धिरस्वतये ध्रुवन्त इन्द्रस्य वनितः मा सेन्नो इन्द्रो नमस्ते वायुवे त्वमेव प्रत्यक्षं ब्रह्मसि त्वमेव प्रत्यक्षं ब्रह्मवति मित्रस्य वरुणा सेन्नो भवन्तर्यमा सेन्नो इन्द्रो नमस्ते वायुवे त्वमेव प्रत्यक्षं ब्रह्मसि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्वा भवतो तन्भक्तारां भवतु मां भवतु भक्तारां ॐ शान्ति शान्ति भूमिर्देनोदरणी लोकधारणी उद्धृतास्ते वराहेण कृष्णनेन शतबाहुना मृतके हनमे पापं यन्मया दुष्कृतं कृतं त्वया हतेन पापेन जिह्वयामि निवारणं सर्वसमस्तोपशयनं पादोदकं पावनं शुभं कटाप्तिसिद्धिरस्तु ಕುಡಿಯೋದು ಕೈ ತೊಳ್ಕೊಳ್ಳೋದ ಏನು ಬೇಕಲ್ಲ ಸ್ವಲ್ಪ ಹಿಂದೆ ಬಂದ್ಬಿಡಿ ಸರಿ ಕಡೆ ನೋಡಿ ಓಕೆ Thank you. श्रीमन्नारायण ಇವತ್ತೇನು ರೋಡು ಎಡಳ್ಳಿಯಿಂದ ನಮ್ಮ ಕೆಜಿಎಫ್ ರೋಡಿಂದ ಎಡಳ್ಳಿ ಮೂಲಕವಾಗಿ ಹಿಂಗೆ ಚಿತ್ತೇರಿ ಮೂಲಕವಾಗಿ ಚಿತ್ತೇರಿ ಸೇರ್ಕೊಳ್ಳುತ್ತೆ, ಚಿತ್ತೇರಿ ಅವಣಿ ಸೇರ್ಕೊಳ್ಳುತ್ತೆ. ಅಲ್ಲೊಂದು ಪೂಜೆ ಇದೆ. ಆ ಕಡೆಯಿಂದ ಜಾಯಿಂಟು ಈ ಕಡೆಯಿಂದ ಜಾಯಿಂಟ್ ಮಾಡಿ ಸುಮಾರು 2,60,00,000 ಇವನು ನಾಳೆಯಿಂದ ವರ್ಕು ನಮ್ಮ ಕಾಂಟ್ರಾಕ್ಟರ್ ಪ್ರಭಾಕರ್ ರೆಡ್ಡಿ ಅವ್ರಿಗೆ ಏನು ಟೆಂಡರ್ ಆಗಿದೆ. ನಮ್ಮೆಲ್ಲ ನಾಯಕರು ಬಂದು ವಿಶೇಷವಾಗಿ ಈ ಸೋಮಣ್ಣ ಮತ್ತು ಆ ಸೋಮಣ್ಣ ನನಗೆ ಎಲೆಕ್ಷನ್ ಬಂದಾಗಿಂದನೂ ನನಗೆ ಈ ರೋಡು ಆಗ್ಬೇಕು ಅಂತ ನನಗೆ ಇದು ಮಾಡ್ತಾ ಇದ್ರು. ನಮ್ಮ ಸೋಮಣ್ಣ ಆದ್ರೆ ಕೂಡ ಒಂದ್ ದಿವಸ ನೈಟ್ ಕರ್ಕೊಂಬಂದು ತೋರಿಸ್ಬಿಟ್ಟು ಹೋದ್ರು, ನೀವು ಮಳೆ ಬೀಳ್ಬೇಕಾದ್ರೆ ಹಿಂಗ್ ಜಾಸ್ತಿ ಯಾವ ಪರಿಸ್ಥಿತಿ ಅಂತ ನೋಡಕ್ಕೆ. ಲಾಸ್ಟ್ ನಮ್ಮ ಕೋದಂಡ ಕೈಯಿಂದ ಪ್ಯಾಚ್ ಹಾಕ್ಸಿದೆ 2.5 ಲಕ್ಷದಲ್ಲಿ. ಬಟ್ ಇವತ್ತು ಬೇಡ ಅಂತಂದ್ಬಿಟ್ಟು ಇವತ್ತು ಏನು ಈ ಒಂದು ರೋಡು ಅವಣಿಗೆ ಹೋಗುತ್ತೆ, ಸುಮಾರು ಕೋಟಿಗಳಷ್ಟು ಹಣ ತಂದು ಇವತ್ತು ಪೂಜೆ ಮಾಡಿಕೊಟ್ಟಿದ್ದೀನಿ. ಇವತ್ತು ಸಾಕಷ್ಟು ಜನ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಮುನ್ಸಾಮ್ಗೌಡರು, ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಅಮ್ರಮ್ನವರು, ಹಾಗೂ ನಮ್ಮ DC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತ್ ಸರ್ ಅವರು, ಗ್ರಾಮ ಪಂಚಾಯತ್ ಸದಸ್ಯರು ಬ್ಯಾಟಪ್ನವರು, ನಮ್ಮ ಮುರಳಿ ಸರ್ ಅವರು, ಲಕ್ಷ್ಮೀನಾರಾಯಣ ಅವರು, ಸೊ ಇನ್ನೂ ಅನೇಕ ನಮ್ಮ ಕೋದಂಡ, ನಮ್ಮ ಚೆನ್ನಾಪುರ ನಮ್ಮ ಲೀಡರ್ಗಳು ಎಲ್ಲರೂ ಇವತ್ತು ಬರ್ಮಾಡ್ಕೊಂಡು, ನಮ್ಮ ಜಗದೀಶ್ ಅವರು, ನಮ್ಮ PLD ಬ್ಯಾಂಕ್ ಬಾಬಣ್ಣವರು ಎಲ್ಲ ಬಂದು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ವಿ. ನೆಕ್ಸ್ಟ್ ಪೂಜೆ ಬಂದ್ಬಿಟ್ಟು ಆ ಚೆನ್ನಾಪುರ ಹತ್ರ ಇದೆ, ಚಿತ್ತೇರಿಯಲ್ಲಿದೆ. ಅಲ್ಪಾವಧಿಯಲ್ಲಿ 2 ವರ್ಷದಲ್ಲಿ
ಏನಾಗುತ್ತೋ ಎಲ್ರಿಗೂ ಎಲ್ಲ ಭಾಗಕ್ಕೂ ಕೂಡ ಸುಮಾರು ವರ್ಕ್ಗಳು ಬೈರ್ಕೂರು ಭಾಗಕ್ಕೆ ಸೇರಿದೆ. ಇವು ದುಕ್ಷಂದ್ರ ಹೋಬಳಿಗೆ ನೆಕ್ಸ್ಟ್ ಹೋಗ್ತಾ ಇದೀವಿ, ಅಲ್ಲಿ ಸೇರಿದೆ. ಈ ಭಾಗಕ್ಕೆ ಮತ್ತು ನಮ್ಮ ಹೋಬಳಿಗೆ ಎಲ್ಲ ಸೇರ್ಕೊಂಡು ಹಾಗೂ ಎಲ್ಲಾ ರೋಡ್ಗಳು ಕೂಡ ಎಷ್ಟು ಬರ್ತಾ ಇದೆ ಎಲ್ಲ ಸರಿಸಮಾನವಾಗಿ ವರ್ಕ್ ಮಾಡ್ಕೊಂಡ್ ಬರ್ತಾ ಇದ್ವಿ. ಬಹುಶಃ ಮುಂದಿನ ದಿವಸಗಳಲ್ಲಿ ಒಳ್ಳೇದಾಗುತ್ತೆ ಅನ್ನೋದು ನಂಬಿಕೆ ನನಗಿದೆ. ಆದಷ್ಟು ಬೇಗ ನಮ್ಮ ಸಿದ್ದರಾಮಯ್ಯನವ್ರಿಗೆ 72 ಶಾಸಕರು ಮನವಿ ಕೊಟ್ಟಿದ್ವಿ. ನಮ್ಮ ಅನುದಾನ ಸಾಕಾಗ್ತಾ ಇಲ್ಲ, ನಮ್ಗೆ ಹೋರಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಏನೋ ಮಾಡ್ತೀನಿ ಬಜೆಟ್ ಅಂತ ಹೇಳಿದ್ದಾರೆ. ಬಜೆಟ್ಗೋಸ್ಕರ ನಾನು ಕೂಡ ಕಾಯ್ತಾ ಇದ್ದೀನಿ. ಹೆಚ್ಚಿನ ಆದ್ಯತೆ ಇಲ್ಲಿ ತನಕ ಮಾಡಿರ್ತಕ್ಕಂಥ 3 ಬಜೆಟ್ಗಳು ಕೂಡ ಕೋಲಾರ ಚಿಕ್ಕಬಳ್ಳಾಪುರಗಂತ ಏನು ಮಾಡಿಲ್ಲ. ಹೆಚ್ಚಿನ ಆದ್ಯತೆಯಲ್ಲಿ ಕೂಡ ಮಾನ್ಯ ಘನ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕೋಲಾರ ಜಿಲ್ಲೆಗೆ ಅನುದಾನ ಕೊಡ್ತಾರಂತ ನಂಬಿಕೆ ನನಗಿದೆ. ವಿಶೇಷವಾಗಿ ನಾನು ಪಕ್ಷ ಬಿಟ್ಟು ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಕೋಲಾರ ಶಾಸಕರು ಹಾಗೂ ಬಂಗಾರಪೇಟೆ ಶಾಸಕರು ಹಾಗೂ KGF ಶಾಸಕರು ಹಾಗೂ ಮಾಲೂರು ಶಾಸಕರು, ನೀವು ದಯವಿಟ್ಟು ಮುಖ್ಯಮಂತ್ರಿ ತುರ್ತಾಗಿ ಮೀಟ್ ಮಾಡಿ ನಮ್ಮ ಜಿಲ್ಲೆಗೆ ಯಥೇಚ್ಛವಾಗಿ ಅನುದಾನ ಕೊಡ್ಬೇಕಂತ ಕೇಳ್ಕೊಳ್ಳಿ ಅಂತ ನಾನು ಕೇಳ್ತೀನಿ. ಬೇಕಾದ್ರೆ ಅವಶ್ಯಕತೆ ಇದ್ರೆ ಕೂಡ ನಾವು ಬರ್ತೀವಿ, ನಾನು ಹೆಂಗಸೋಡಿಸೋ ಬರ್ತೀವಿ, ಸಾಬರು ಬರ್ತೀವಿ. ನಾವೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡೋಣ, ನಮ್ಮ ಕೋಲಾರ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ಕೊಡಿ, ಅನುದಾನವನ್ನು ಕೊಡಿ ಅಂತ ಕೇಳಲ್ಲ. 4 ಜನ ಶಾಸಕರಿದ್ರು ಕೂಡ ಒಂದು ದುರ್ದೈವ ಅಂತಂದ್ರೆ ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರು ನಮ್ಮ ಶಾಸಕರಿಲ್ಲ. ಆದಷ್ಟು ಬೇಗ ನಮ್ಮ ಕೋಲಾರ ಜಿಲ್ಲೆಯ ಶಾಸಕರನ್ನ ಉಸ್ತುವಾರಿ ಸಚಿವರಾಗಿ ಮಾಡಿದ್ರೆ ನಮ್ಮ ನೋವುಗಳನ್ನ ಅರ್ಥ ಆಗ್ತಕ್ಕಂಥ ಬಹುಶಃ ಅರ್ಥ ಆಗುತ್ತೆ ಅನ್ಕೋತೀನಿ. ಯಾಕಂದ್ರೆ ಇದು ನಮ್ಮ ನೋವು, ಯಾವ ಊರಲ್ಲಿ ಯಾವ ತಾಲೂಕಲ್ಲಿ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಇಲ್ಲಿರ್ತಕ್ಕಂಥ ಶಾಸಕ ಮಾತ್ರ ಗೊತ್ತಿರ್ತದೆ. ಘನ ಸರ್ಕಾರ ಮುಂದಿನ ಆದಷ್ಟು ಬೇಗ ಏನು 15-20 ದಿವಸದಲ್ಲಿ ಏನು ನಡೀತಿದೆ ಅದರಲ್ಲಿ ಹೆಚ್ಚಿನ ಆದ್ಯತೆ ನಮ್ಮ ಕೋಲಾರ ಜಿಲ್ಲೆ ಶಾಸಕರಿಗೆ ಕೊಡಬೇಕು. ನಾನು ಅಂಥವ್ರಿಗೆ ಇಂಥವ್ರಿಗೆ ಅಂತ ಹೇಳ್ತಾ ಇಲ್ಲ, ಯಾರಿಗಾದ್ರೂ ಕೊಟ್ಟು ಸಚಿವರನ್ನ ಮಾಡಿ ಆದಷ್ಟು ಬೇಗ ನಮ್ಮ ಕೋಲಾರ ಜಿಲ್ಲೆ ಅಭಿವೃದ್ಧಿಗೆ ಘನ ಸರ್ಕಾರ ಒತ್ತು ಕೊಡ್ಬೇಕಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಅಲ್ಲ, ಬಜೆಟ್ ಬಂದು ಉತ್ತಮವಾದ ಬಜೆಟ್ ಕೊಟ್ಟಿದ್ದಾರೆ. ಮೇನ್ ಮೆಡಿಸಿನ್ಸ್ ಕಮ್ಮಿ ಮಾಡಿದ್ದಾರೆ. ನಂಗೆ ತುಂಬಾ ಇಷ್ಟ ಆಗಿದೆ ಅಂತ ಮೆಡಿಸಿನ್ ಕಮ್ಮಿ ಮಾಡಿದ್ದಾರೆ. ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ, ಸುಂಕು ಕಡಿಮೆ ಮಾಡಿದ್ದಾರೆ. ನಾನು ಗೋಲ್ಡ್ ವ್ಯಾಪಾರ ಆದ್ರಿಂದ ನನಗೂ ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ. ಸೊ ಅದರಿಂದ ಬಡಬಗ್ಗರಿಗೆ ಅನುಕೂಲ ಆಗತಕ್ಕಂಥ ಎಲ್ಲ ಇವತ್ತು ಏನಾಗಿದೆ ಸರ್, ದೊಡ್ಡ ತಪ್ಪು ತಿಳ್ಕೊಂಬೇಡಿ. ಒಂದು ಮನೆಯಲ್ಲಿ 5ರಿಂದ 10 ಸಾವಿರ ರೂಪಾಯಿ ಬರೀ ಮೆಡಿಸಿನ್ಗೆ ಬೇಕು ತಿಂಗಳಿಗೆ. ಸೊ ಮೆಡಿಸಿನ್ ಬಗ್ಗೆ ಹೆಚ್ಚು ಆದ್ಯತೆ ಮಾಡಿ ಬಡಬಗ್ಗರ ಬಗ್ಗೆ ಹೆಚ್ಚು ಮಾಡ್ತಕ್ಕಂಥ ಸರ್ಕಾರಕ್ಕೆ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದಕ್ಕೆ ಪೂರಕವಾಗಿ ನಾನು ಕೂಡ ನೆಕ್ಸ್ಟ್ ಮಂತ್ ಸಿದ್ದರಾಮಯ್ಯ ಮಾಡ್ತಾರೆ. ಅವರು ಕೂಡ ನಂದು ಸ್ವಾರ್ಥ ಏನು ಅಂತಂದ್ರೆ ನನ್ನ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ಕೊಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು.